नमस्कार। मतिभिरनुमेजं शुभ्रकाजं सखाजं सुखमजमनपाजं मुक्त्युपादं विमायं दृहजमहममेजं झेजमाम्ना जगेजं सदजमसदजेजं श्रीसहाजं भजेजं तपस्वाध्याय शुश्रूषः कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलये विस्तारिको सन्ततिः प्रावोदिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषजे सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमुकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्दौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ಎಲ್ಲದೂ ಹುಡುಕ್ತೀವ ಸರ್. ಈಗ 248ನೇ ಸುಧಾಮೂಲ. ಇಲ್ಲಿ ಪರಿಮಳ ಟಿಪ್ಪಣಿಯನ್ನು ನೋಡ್ಬೇಕು. ಇದುವರೆಗೆ ಈ ಗುರುಗಳು ಯಾರು ಅಂತ ವಿಚಾರವನ್ನು ತಿಳಿಸಿದ್ರು. ಬ್ರಹ್ಮದೇವರು ಅಂತ ಅಲ್ಲ, ಅವರು ಹೇಗ್ ಗುರುಗಳು, ನಮ್ಗೇನು ಉಪದೇಶ ಮಾಡಲ್ವಲ್ಲ ಅಂದ್ರೆ, ಅವರ ಉಪದೇಶ ಇಲ್ದೇನೆ ಈ ಜನ್ಮದಲ್ಲಾಗ್ಲಿ ಮತ್ತೊಂದು ಜನ್ಮದಲ್ಲಾಗ್ಲಿ ಮುಕ್ತಿ ಇಲ್ಲ. ಆದ್ರಿಂದ ಅವ್ರ ಗುರುಗಳಾಗ್ಲೇಬೇಕು. ಹಾಗಾದ್ರೆ ಬ್ರಹ್ಮದೇವರು ಮಾತ್ರ ಗುರುಗಳಾದ್ರೆ ಮಿಕ್ಕಿದ ದೇವತೆಗಳು ನಮ್ಮ ಗುರುಗಳಲ್ವಾ? ಅವರು ಗುರುಗಳಾಗಿರ್ತಾರೆ. ಅವ್ರು ಹೇಗೆ ಅಂದ್ರೆ, ತದಿತರೇಷಾಮಪಿ ಉತ್ತಮಾನಾಂ ವಿದ್ಯಾ ಸಂಪ್ರದಾಯ ಪ್ರವರ್ತಕತ್ವ. ವಿದ್ಯಾ ಸಂಪ್ರದಾಯಕ್ಕೆ ಮೂಲ ಪ್ರವರ್ತಕರಾಗಿರ್ತಾರೆ ಬ್ರಹ್ಮದೇವರು. ಅಂದ್ರೆ ವಾಯುದೇವರು, ಅವರ ಸಮಾನರಾದ ಇನ್ನು ಮಿಕ್ಕಿದ ಋಜು ದೇವತೆಗಳೆಲ್ಲ ಒಟ್ಟಿಗೆ ಗುಂಪು, ಅವ್ರು ಎಲ್ರಿಗೂ ಗುರುಗಳು. ಅವ್ರನ್ನ ಬಿಟ್ಟು ನಂತರ ಬರುವಂತ ಈಗ ರುದ್ರಾದಿ ದೇವತೆಗಳೆಲ್ಲ, ಅವರೆಲ್ಲ ಆ ವಿದ್ಯಾ ಸಂಪ್ರದಾಯ ಪ್ರವರ್ತಕರಾಗ್ತಾರೆ. ಉಪದೇಶವನ್ನು ನಾವು ಪಡೆದೇ ಇರಬಹುದು ರುದ್ರದೇವರ ಹತ್ರ, ಇಂದ್ರದೇವರ ಹತ್ರ, ಆದ್ರೆ ಆ ವಿದ್ಯಾ ಸಂಪ್ರದಾಯ ಪ್ರವರ್ತಕರು ಅಂತ ಅನಿಸ್ಕೊಳ್ತಾರೆ. ಏನಿದು ವಿದ್ಯಾ ಸಂಪ್ರದಾಯಕ್ಕೆ ಪ್ರವರ್ತಕರು ಅಂದ್ರೆ ಏನದ ಅರ್ಥ? ಅದನ್ನ ಇಲ್ಲಿ ಬಿಡಿಸ್ತಾರೆ ರಾಯರು. ಶಿಷ್ಯೇಭ್ಯ ವ್ಯಾಖ್ಯಾನ ಸಂಪ್ರದಾಯ. ವಿದ್ಯಾ ಸಂಪ್ರದಾಯ ಅಂದ್ರೆ ಶಿಷ್ಯರಿಗೆ ವ್ಯಾಖ್ಯಾನ ಮಾಡ್ತಾ ಹೋಗೋದು. ಅಂದ್ರೆ ರುದ್ರದೇವರು ತಮ್ಮ ಶಿಷ್ಯರಿಗೆ, ಇವರು ಅವ್ರ ಶಿಷ್ಯರಿಗೆ, ಹೀಗೆ ಶಿಷ್ಯರಿಗೆ ಮಾಡುವ ವ್ಯಾಖ್ಯಾನ ಸಂಪ್ರದಾಯ ಏನಿದೆ, ಇದನ್ನೇ ವಿದ್ಯಾ ಸಂಪ್ರದಾಯ ಅಂತ ಇನ್ನೊಂದು ಶಬ್ದದಿಂದ ಕರೀತಾರೆ. ಇದಕ್ಕೆ ಅರ್ಥ ಬಿಡಿಸಿದ್ದಾರೆ. ಇದು ಸುಲಭ ಅಲ್ಲ, ಇದು ಬಹಳ ಕಷ್ಟ.
ಕೆಲವು ಶಬ್ದಗಳು ಬಳಕೆಯಲ್ಲಿರುತ್ತೆ, ಆದ್ರೆ ಅದಕ್ಕೆ ಅರ್ಥ ಹೇಳೋದ್ ಕಷ್ಟ. ವಿದ್ಯಾ ಸಂಪ್ರದಾಯ ಅಂದ್ರೆ ಏನು? ವಿದ್ಯಾ ಸಂಪ್ರದಾಯ ಅಂದ್ರೆ ವಿದ್ಯೆಯಲ್ಲಿ ಸಂಪ್ರದಾಯ ಅಂದ್ರೆ ಏನರ್ಥ? ಈ ತರ ಒಂದೊಂದು ಶಬ್ದಗಳ ಬಗ್ಗೆನೇ ವಿಚಾರ ಮಾಡ್ತಾ ಹೋಗ್ತಾರೆ ಶಾಸ್ತ್ರದಲ್ಲಿ. ಅದೇ ವಾಕ್ಯಾರ್ಥದಲ್ಲಿ ಇವೆಲ್ಲ ನಡೆಯುತ್ತೆ. ಯಾವ್ದಾರ ಒಂದು ಕ್ಷೇತ್ರಜ್ಞ ಅಂತ ಒಂದು ಶಬ್ದ ಇದೆ, ಹಿಂದೆ ಎಲ್ಲ ಅದ್ರ ಬಗ್ಗೆ ವಾಕ್ಯಾರ್ಥಗಳು ತುಂಬಾ ನಡೀತಿದೆ, ಈಗಲೂ ನಡೀತಾ ಇರುತ್ತೆ ವಾಕ್ಯಾರ್ಥ. ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ಏನರ್ಥ? ಭಗವದ್ಗೀತೆಯಲ್ಲಿ ಬರೋ ಶಬ್ದ ಇದು. ಕ್ಷೇತ್ರಜ್ಞ ಅಂದ್ರೆ ಜೀವನ ಪರಮಾತ್ಮನ ದೊಡ್ಡ ಚರ್ಚೆ. ಅದ್ರ ಮೇಲೆ ಎಷ್ಟೆಷ್ಟೋ ಪ್ರಮಾಣಗಳು, ಏನೇನೋ ನ್ಯಾಯಗಳು, ಶಾಸ್ತ್ರದ ರೀತಿಗಳು, ಒಂದು ಶಬ್ದಕ್ಕೆ ಅರ್ಥ ಹೇಳೋ ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ, ಅಷ್ಟು ಇದೆ ಅರ್ಥ ಅದಕ್ಕೆ. ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ನಾವು ಸುಲಭವಾಗಿ ಭಗವದ್ಗೀತೆಯಲ್ಲಿ ಕ್ಷೇತ್ರಜ್ಞ ಅಂದ್ರೆ ದೇವರು ಅಂತ ಹೇಳಿ ಮುಂದಕ್ಕೆ ಹೋಗ್ತೀವಿ. ಆದ್ರೆ ಅದ್ರ ಬಗ್ಗೆ ಸುಮಾರು ಚರ್ಚೆಗಳು ನಡೆದಿವೆ. ಅದರಿಂದ ಈ ಪ್ರಮೇಯ ಗ್ರಂಥಗಳಿರುತ್ತಲ್ಲ, ಈ ಪುರಾಣ ಗ್ರಂಥಗಳು, ಅಲ್ಲೆಲ್ಲ ಹೇಳಿದ ವಿಷಯ ಮೇಲ್ನೋಟಕ್ಕೆ ಕೇಳ್ಬಿಟ್ಟಿರ್ತೀವಿ, ಆದ್ರೆ ಅದ್ರ ಮೇಲಿನ ಚರ್ಚಾ ಭಾಗಗಳೆಲ್ಲ ಬೇರೆ ಬೇರೆ ಮಹನೀಯರ ಗ್ರಂಥಗಳಲ್ಲಿ ಸಿಗುತ್ತೆ. ವಿಜೇಂದ್ರ ತೀರ್ಥರ ಗ್ರಂಥಗಳಲ್ಲಿ ಎಲ್ಲ ಸಿಗ್ತಾ ಹೋಗುತ್ತೆ. ಪುರಾಣಗಳಲ್ಲಿ ಬರೋ ಘಟನೆಗಳ ಅನೇಕ ಚರ್ಚೆಗಳು ಅವ್ರ ಗ್ರಂಥದಲ್ಲಿ ಸಿಗುತ್ತೆ. ಆತರ ಇಲ್ಲಿ ವಿದ್ಯಾ ಸಂಪ್ರದಾಯ ಅಂತ ಒಂದು ಶಬ್ದ ಬಂದಿದ್ದಕ್ಕೆ ಶಿಷ್ಯೇಭ್ಯೋ ವ್ಯಾಖ್ಯಾನ ಸಂಪ್ರದಾಯ ಅಂತ ಬಿಡಿಸಿರೋದು ಯಾಕೆ ಅಂದ್ರೆ ಅಷ್ಟು ಚರ್ಚೆಗಳಿದೆ ಅದರಲ್ಲಿ, ಸರಳವಾಗಿ ಬಿಡಿಸಿದ್ರು. ಇನ್ನು ಮುಂದೆ ಅಪ್ರವರ್ತಕಾನಂತೂ ಅನುಗ್ರಾಹಕತ್ವಾದಿನ, ಈ ಕೆಲವರು ಶಿಷ್ಯರಿಗೆ ವ್ಯಾಖ್ಯಾನ ಮಾಡೋ ಸಂಪ್ರದಾಯನೂ ಇಟ್ಕೊಂಡಿರಲ್ಲ. ಅವರು ಆಯಾಯ ತತ್ವಗಳಿಗೆ ಅಭಿಮಾನಿ ದೇವತೆಗಳಾಗಿರ್ತಾರೆ ಅಷ್ಟೇ. ಅವರು ಈ ಬ್ರಹ್ಮದೇವರಿಗೆ ಭಗವಂತ ಏನು ಉಪದೇಶ ಕೊಟ್ಟ, ಬ್ರಹ್ಮದೇವರ ನಂತರ ಏನು ಉಪದೇಶ ಕೊಟ್ಟರು ಅದನ್ನು ಮುಂದುವರಿಸ್ಕೊಂಡು ಅವ್ರು ಹೋಗ್ಲಿಲ್ಲ. ಅವರು ಕೆಲವು ತತ್ವಗಳಿಗೆ ಅಭಿಮಾನಿ ದೇವತೆಗಳಾಗಿರ್ತಾರೆ, ಮತ್ತೆ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳಿರುತ್ತೆ. ಅಂಥ ದೇವತೆಗಳ ಕಥೆ ಏನು? ಉತ್ತಮರ ಕಥೆ ಅಂದಾಗ ಅನುಗ್ರಾಹಕತ್ವಾದಿನ, ಅವ್ರು ನಮ್ಗೆ ಅನುಗ್ರಹ ಮಾಡ್ತಾರಲ್ಲ, ಆದ್ರಿಂದ ಅವ್ರು ನಮ್ ಗುರುಗಳಾಗ್ತಾರೆ. ಅಂದ್ರೆ ವಿದ್ಯಾ ಉಪದೇಶ ಮಾಡೋರು ಅಷ್ಟೇ ಗುರುಗಳಲ್ಲ, ಹೊರತು ವಿದ್ಯಾ ಸಂಪ್ರದಾಯ ಪ್ರವರ್ತಕರು ಯಾರಿದ್ದಾರೆ ಅವರು ನಮ್ ಗುರುಗಳು. ನಮ್ಮ ಗುರುಗಳ ಗುರುಗಳು ಗುರುಗಳ ಗುರುಗಳು ಎಲ್ಲರೂ ನಮ್ ಗುರುಗಳೇ. ಸರಿ, ಇನ್ನೊಂದು ರೀತಿ ಗುರುತ್ವ ಇದೆ. ಇದು ಯಾವ ರೀತಿ? ಅಪ್ರವರ್ತಕಾನ ಅಂತೂ ಅನುಗ್ರಾಹಕತ್ವಾದಿನ, ಅವರು ಅನುಗ್ರಹ ಉಂಟು ಮಾಡ್ತಾರೆ, ಅದರಿಂದ ನಮಗ ಅವರು ಗುರುಗಳಾಗ್ತಾರೆ. ಏನ್ ಅನುಗ್ರಹ ಉಂಟು ಮಾಡ್ತಾರೆ? ಅದೇನು? ಈ ಗುರುತ್ವ ಇಲ್ಲಿ ಬಹಳ ಯಾಕೆ ಮುಖ್ಯ ಅಂದ್ರೆ, ಈ ಶಬ್ದಕ್ಕೆ ಬೇಕಾದಷ್ಟಿದೆ ನೋಡಿ. ವಿದ್ಯೋಪದೇಷ್ಟತ್ವಂ ಗುರುತ್ವಂ, ಮತ್ತೆ ವಿದ್ಯಾ ಸಂಪ್ರದಾಯ ಪ್ರವರ್ತಕತ್ವೇನ ಗುರುತ್ವಂ, ಮತ್ತೆ ಅಪ್ರವರ್ತಕಾನಂತ ಅನುಗ್ರಾಹಕತ್ವಾದಿನ ಗುರುತ್ವಂ ಅಂತ 3 ಥರ ಗುರುತ್ವ. ಇದಿಷ್ಟೇ ಇಲ್ಲ, ಇಲ್ಲಿ ಮೊದಲನೇ ಅಧಿಕರಣದಲ್ಲಿ, ಜಿಜ್ಞಾಸಾಧಿಕರಣದಲ್ಲಿ 2ನೇ ಶ್ಲೋಕ ಒಂದು ಬರುತ್ತೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ ಗುರುಣಾಂ ಗುರು ಮಂಜಸೈವ, ಜಗದ್ಗುರುಗಳಿಗೆ ಗುರುಗಳು ಯಾರು? ವೇದವ್ಯಾಸರು ಅಂತ ಅಲ್ಲಿ ಬರೋ ಅರ್ಥ. ಅದೇ ಜಗದ್ಗುರು ಗುರು ಅಂತ ಬರುತ್ತಲ್ಲ, ಗುರುತ್ವಂ ನಾಮಕಿಂ, ಗುರುಗಳು ಅಂದ್ರೆ ಏನು ಅಂತ ಅಲ್ಲೊಂದು ಗುರುತ್ವ ಅಂದ್ರೆ ಮಧ್ವಾಚಾರ್ಯಗೆ ವೇದವ್ಯಾಸರು ಯಾವ ತರ ಗುರುಗಳು ಅನ್ನೋದರ ಒಂದು ವಿವರಣೆ ಇದೆ. ಮತ್ತೆ ಬೇರೆಯವ್ರಿಗೆ ಹೇಗೆ ಅಂತಲ್ಲ, ಅಲ್ಲೂ ಗುರುತ್ವ ಅಂದ್ರೆ ಅನೇಕ ತರ ವಿವರಣೆ ಇದೆ, ಅದು ಬೇರೆ ಬೇರೆ ತರ. ಇಲ್ಲೂ ಗುರುತ್ವ ಅನ್ನೋದ್ರ ಬಗ್ಗೆ ಒಂದು ವಿವರಣೆ ಬಂದಿದೆ. ಈ ತರ 1, 2, 3 ವಿವರಣೆ ಬಂದಿದೆ. ಇಲ್ಲಿ ಗುರುಗಳು ಅಂದ್ರೆ ಯಾರು? ಅನುಗ್ರಹ ಉಂಟು ಮಾಡೋ ದೇವತೆಗಳು ಯಾರಿದ್ದಾರೆ ಅವರು ಅಂತ. ಏನ್ ಅನುಗ್ರಹ ಮಾಡೋದು ಅಂದ್ರೆ, ಅದಕ್ಕೆ ಪರಿಮಳದಲ್ಲಿ ಬರೆದ್ರು, ಶ್ರವಣ ಆದವು ಪ್ರೇರಣ. ನಮ್ಗೆ ಶಾಸ್ತ್ರ ಕೇಳ್ಬೇಕು ಅಂತ ಪ್ರೇರಣೆ ಮಾಡಿದ್ರಲ್ಲ, ನೀವು ಕೇಳು ಹೋಗು ಅಂತ ನಮ್ಗೆ ಅನ್ಸಿ ಕೇಳ್ತಾ ಇದೀವಲ್ಲ, ಈ ಪ್ರೇರಣೆ ಮಾಡಿದ್ರಲ್ಲ, ಅವರು ಅಂತ ದೇವತೆಗಳ ನಮ್ ಗುರುಗಳೇ. ಈಗ ಶ್ರವಣ ಮಾಡಿಸ್ತಾ ಇಲ್ದೇ ಇರಬಹುದು, ಆದ್ರೆ ಶ್ರವಣ ಮಾಡ್ಲಿಕ್ಕೆ ಪ್ರೇರಣೆ ಮಾಡ್ತವ್ರು ಅವರೆಲ್ಲ ಒಂದು. ಮತ್ತೆ ಕರ್ಣಪಾಠವಾದಿ ದಾನಂ ಅಷ್ಟೇ ಅಲ್ಲ, ಈ ಗುರುಗಳು ಅಂತ ಯಾರನ್ನ ಕರಿಬೇಕು ಅಂದ್ರೆ, ಅನುಗ್ರಹ ಯಾವ್ಯಾವ ತರ ಆಗಿರುತ್ತೆ? ಒಂದು ಶ್ರವಣಾದಿಗಳಲ್ಲಿ ಅಂದ್ರೆ ಶ್ರವಣ ಮನನ ಧ್ಯಾನ ಎಲ್ಲ ಮಾಡ್ಬೇಕು, ನೀನ್ ಹೋಗು ನೀನ್ ಮಾಡು ಅಂತ ಪ್ರೇರಣೆ ಒಳಗಡೆಯಿಂದ ಮಾಡ್ತಾರಲ್ಲ, ಅವರೆಲ್ಲ ಗುರುಗಳು ನಿಜ ಒಂದು. ಇನ್ನೊಂದು, ಕೇಳ್ಬೇಕು ಅಂತ ನಾವು ಕೂತ್ರು ಕಿವಿನೇ ಸರಿಯಾಗಿ ಕೇಳಿಸ್ತಾ ಇದ್ರೆ ಏನ್ ಮಾಡೋದು? ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಮನಸ್ಸು ಸರಿ ಇಲ್ಲ, ಕಣ್ಣೆಲ್ಲೋ ಹೋಗ್ತಾ ಇದೆ, ಬಾಯನ್ನೆಲ್ಲೋ ಹೋಗ್ತಾ ಇದೆ, ಕೈಯನ್ನೆಲ್ಲೋ ಹೋಗ್ತಾ ಇದೆ, ಪ್ರತಿಯೊಂದು ಇಂದ್ರಿಯಗಳು ಸರಿ ಇಲ್ಲ, ಸ್ವಾಧೀನದಲ್ಲಿ ಇಲ್ಲ, ಅನಾರೋಗ್ಯ ಪೀಡಿತರಾಗಿರ್ತಾರೆ. ಏನ್ ಮಾಡೋದು ಅಂದ್ರೆ ಕರ್ಣಪಾಠವಾದಿ ದಾನ, ಇಂದ್ರಿಯ ಸಾಮರ್ಥ್ಯನೂ ನೀಡ್ಬೇಕು. ಆ ಇಂದ್ರಿಯ ಸಾಮರ್ಥ್ಯವನ್ನು ನೀಡೋ ದೇವತೆಗಳು ನಮ್ಮ ಗುರುಗಳೇ. ಅದನ್ನ ಇಲ್ಲಿ ಕರ್ಣಪಾಠವ ಆದಿ ಅಂತ ಮತ್ತೆ ಹೇಳ್ತಾರೆ. ಈ ಆದಿಯಿಂದ ಇನ್ನೇನ್ ತಗೊಳ್ಬೇಕು ನಾವೀಗ? ಇಲ್ಲಿ ಜಯತೀರ್ಥರು ಅನುಗ್ರಾಹಕತ್ವಾದಿನ ಅಂತ ಒಂದು ಆದಿ ಶಬ್ದ ಹಾಕಿದ್ರು. ಇದೇ ಮೊದಲಾದ ಅಂದ್ರೆ ಇದು ಅಂತ ರಾಯರು ಬರೆದ್ರು. ರಾಯರು ಬರಿತಾನು ಇದೇ ಮೊದಲಾದ ಮತ್ತೆ ಬರೀತಾರೆ. ಈ ಮೊದಲಾದ ಅನ್ನೋ ಅರ್ಥದಲ್ಲಿ ಆದಿ ಅಂತ ಬರೀತಾರಲ್ಲ, ಮತ್ ನಾವ್ ಅರ್ಥ ಬರಿಬೇಕೀಗ. ಏನಾದ್ರು ಆದಿ ಅಂತ ರಾಯರು ಹೇಳ್ತಾರೆ, ಏನ್ ಬರಿಬೇಕಂದ್ರೆ ಅದಕ್ಕೆ ಕರ್ಣಪಾಠವ
ಈ ಮೊದಲನೇ ಜಿಜ್ಞಾಸಾಧಿಗಳು 4 ಗುಣ ಹೇಳ್ತಾರೆ. ವಿವಕ್ಷಿತಾರ್ಥ ತತ್ವಜ್ಞಾನಂ, ವಿವಕ್ಷಾ ಕರಣಪಾಠವಂ, ಅಭಿಪ್ರಲಿಪ್ಸ ಅಂತ. ಅಂದ್ರೆ ವಿವಕ್ಷಿತಾರ್ಥ ತತ್ವಜ್ಞಾನ ಅಂದ್ರೆ ಶ್ರವಣ ಮಾಡ್ಬೋದು, ಮನನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಅದಕ್ಕೆ ಪ್ರೇರಣೆ ಎಲ್ಲ ನೀಡಿದ್ದಾರೆ ನಿಜ. ನಮ್ಮ ಇಂದ್ರಿಯಗಳ ಸಾಮರ್ಥ್ಯನೂ ಚೆನ್ನಾಗಿ ಇದೆ ನಿಜ. ಅದು ಸರಿಯಾಗಿ ಜ್ಞಾನ ಬರ್ಬೇಕಲ್ಲ. ಗುರುಗಳೇನು ಉಪದೇಶ ಮಾಡ್ತಾರೆ ಅದು ಸರಿಯಾಗಿ ನಮ್ಗೆ ಜ್ಞಾನ ಬರ್ಬೇಕು ಅಂತ ಆದ್ರೆ ಅದಕ್ಕೂ ಒಂದು ಅನುಗ್ರಹ. ಆ ಜ್ಞಾನ ಪ್ರದಾತೃತ್ವ ಹೇಗೆ ಕರ್ಣಪಾಠವ ಕೊಡ್ತಾರೋ ಹಾಗೆ ವಿವಕ್ಷಿತಾರ್ಥ ತತ್ವಜ್ಞಾನ ಕೊಡೋದು ಏನಿದೆಯಲ್ಲ, ಇದು ಯಾರಿಂದ ಸಿಗತ್ತಲ್ಲ ಅವರು ನಮ್ ಗುರುಗಳು ಅಂತ. ಇದನ್ನ ಈ ಆದಿ ಅನ್ನೋ ಶಬ್ದದಿಂದ ನಾವು ತಗೊಳ್ಬೇಕು. ಇದೆಲ್ಲ ಆದ್ಮೇಲೆ ಇಲ್ಲಿ ಯಾದುಪತ್ಯದಲ್ಲಿ ಒಂದು ಶ್ಲೋಕ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಅದನ್ನ ಹೇಳಿದೆ. ಆ ಏನು ಶ್ಲೋಕ ಅಂತ, ಅನುಗ್ರಾಹಕತ್ವಾದಿನ ಅನ್ನೋಲ್ಲಿ ಒಂದು ಶ್ಲೋಕ ತಗೊಂಡಿದ್ದಾರೆ. ಏನು? ಶ್ರೀಮದಾನಂದ ತೀರ್ಥೀಯ ಮತಂ ಆಚಂದ್ರ ತಾರಕಂ ಆಸೇತೋರಾ ಹಿಮಾದ್ರೇಶ್ಚ ಸಮೀಚೀನಂ ಪ್ರವರ್ತತಾಂ ಇತ್ಯಾದಿ ತತ್ಕರ್ತೃಕಂ ಪ್ರಾರ್ಥನಂ ತತ್ವಾಭಿಮಾನಿ ರುದ್ರಾದಿ ಕರ್ತೃಕಂ ಸನ್ಮಾರ್ಗ ಪ್ರೇರಣಂ ಇತ್ಯಾದಿ ಗ್ರಾಹ್ಯಂ. ತತ್ವಾಭಿಮಾನಿ ದೇವತೆಗಳು ಯಾರು? ರುದ್ರಾದಿ ದೇವತೆಗಳು. ಅವರೆಲ್ಲ ನಮಗೆ ಸನ್ಮಾರ್ಗಕ್ಕೆ ಪ್ರೇರಣೆ ಮಾಡ್ತಾ ಇದ್ದಾರೆ. ಒಳ್ಳೆ ದಾರಿಗೆ ಹೋಗಿ ಅಂತ ಒಳಗಡೆ ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡಿ ಒಳಗಡೆ ಇದ್ದು ಅನುಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಾರ್ಥನೆ ಹೇಗಿರುತ್ತೆ ಅಂದ್ರೆ ಈ ತರ ಪ್ರಾರ್ಥನೆ ಅಂತೆ. ಏನು? ಶ್ರೀಮದ್ ಆನಂದ ತೀರ್ಥೀಯ ಮತಂ. ಶ್ರೀಮದ್ ಆನಂದ ತೀರ್ಥೀಯ ಮತ ಅಂದ್ರೆ ಆಚಾರ್ಯರ ಸಿದ್ಧಾಂತ. ಈ ಮತ, ಇದು ಮಧ್ವ ಮತ ಏನಿದೆ, ಇದು ಆಚಂದ್ರ ತಾರಕಂ. ಚಂದ್ರ ಇರೋವರೆಗೂ ಆಕಾಶದಲ್ಲಿ ಎಲ್ಲಿಯವರೆಗೂ ನಕ್ಷತ್ರಗಳಿರುತ್ತೋ, ತಾರಕ ಅಂದ್ರೆ ನಕ್ಷತ್ರ, ಅಲ್ಲಿಯವರೆಗೂ ಹೇಳ್ತೀವಲ್ಲ, ಸೂರ್ಯ ಇರೋವರೆಗೂ ಈ ಭೂಮಿಯಲ್ಲಿ ಈ ಶಾಸ್ತ್ರಗಳು, ಈ ಸಿದ್ಧಾಂತಗಳು ಶಾಶ್ವತವಾಗಿರ್ಬೇಕು. ಸೂರ್ಯ ಇರೋವರೆಗೂ ಇರುತ್ತೆ ಅಂದ್ರೆ ಅರ್ಥ. ಸೂರ್ಯ ಮುಳುಗದ ಅಂದ್ರೆ ಪೂರ್ಣವಾಗಿ ಪ್ರಳಯ ಆಯ್ತು ಅಂತ ಅರ್ಥ, ಅಷ್ಟೇನೇನಿಲ್ಲ. ಸೂರ್ಯ ಮುಳುಗದ ಪ್ರಳಯ ಹೇಗೆಂದ್ರೆ ಅವಾಗ ಮೋಡಗಳು ಎಲ್ಲ ಬರುತ್ತಲ್ಲ, ಪ್ರಳಯ ಕಾಲದ ಅವಸ್ಥೆ. ಇಲ್ಲ ಒಬ್ಬ ಸೂರ್ಯ ಇಲ್ಲದೇನೆ ಅನೇಕ ಸೂರ್ಯರು ಬಂದ್ರೆ ಏನಾಗುತ್ತೋ ಅದು ಅಂತ. ಒಬ್ಬ ಸೂರ್ಯ ಇರೋವರೆಗೂ, ಈ ಕಾಣ್ತಾರ ಸೂರ್ಯ ಇರೋವರೆಗೂ ಅಂತ ಹೇಳೋದೆಲ್ಲ ಇದೆಯಲ್ಲ, ಆ ತರ. ಹೇಗಂದ್ರೆ ಯಾವ ಸ್ಥಾಸ್ಯಂತೆ ಗಿರಯ, ಎಲ್ಲಿಯವರೆಗೂ ಬೆಟ್ಟ, ಎಲ್ಲಿವರೆಗೂ ನದಿಗಳು, ಎಲ್ಲಿವರೆಗೂ ಸಮುದ್ರಗಳಿರುತ್ತೋ ಅಲ್ಲಿವರೆಗೂ ರಾಮನಾಮ ಇರತ್ತೆ ಅಂತೆಲ್ಲ ಹೇಳೋದಿದೆ. ಆ ತರ ಇದು ಒಂದು. ಎಲ್ಲಿವರೆಗೂ ಚಂದ್ರ ಆಕಾಶದಲ್ಲಿ, ಎಲ್ಲಿವರೆಗೂ ನಕ್ಷತ್ರಗಳ ಆಕಾಶದಲ್ಲಿ ಇರುತ್ತೋ ಅಲ್ಲಿವರೆಗೂ ಆ ಸೇತೋ ರಾಹಿಮಾದ್ರೇಶ್ಚ, ರಾಮ ಸೇತುವೆಯಿಂದ ಆರಂಭಿಸಿ, ಅಲ್ಲಿ ರಾಮೇಶ್ವರ ಆ ಕಡೆ ಸೇತುವೆಯಿಂದ ಆರಂಭಿಸಿಕೊಂಡು ಹಿಮಾದ್ರಿ, ಹಿಮಾಲಯದ ಒಳಗೆ ಸಮೀಚೀನಂ ಪ್ರವರ್ತತಾಂ, ಆಚಾರ್ಯರ ಸಿದ್ಧಾಂತ ಚೆನ್ನಾಗಿ ಪ್ರವೃತ್ತಿ ಆಗ್ತಾ ಇರ್ಲಿ ಅಂತ. ಇದು ಮಾಡುವಂತಹ ಪ್ರಾರ್ಥನೆ. ಈ ಪ್ರಾರ್ಥನೆ ಏನಿದೆಯಲ್ಲ, ಈ ಪ್ರಾರ್ಥನೆಯು ಕೂಡ ಒಂದು ಪ್ರೇರಣಾದಾಯಕವಾಗಿ ಅನುಗ್ರಹಪ್ರದ. ಅಂದ್ರೆ ದೇವತೆಗಳೆಲ್ಲ ತಾವು ಇದೆಲ್ಲ ಹೀಗಾಗ್ಲಿ ಅಂತ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮಧ್ವಾಚಾರ್ಯರ ಸಿದ್ಧಾಂತ ಹೀಗೆ ಪ್ರವೃತ್ತಿ ಆಗ್ಲಿ ಮುಂದಕ್ಕೆ ಅಂತ. ಈ ಪ್ರವೃತ್ತಿಯನ್ನ ಆಗ್ಲಿ ಅಂತ ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಈ ಪ್ರಾರ್ಥನೆ ಮಾಡೋರು ನಮ್ ಗುರುಗಳೇ. ಅಂದ್ರೆ ನಮ್ಗೆಲ್ಲ ಗುರುಸ್ಥಾನದಲ್ಲಿ ಇರೋರು ಅಂತ. ಈ ತರ ಅನುಗ್ರಹ ಮಾಡೋರಾಗ್ಬಹುದು, ನಮ್ಮ ಇಂದ್ರಿಯಗಳಿಗೆ ಶಕ್ತಿ ತುಂಬೋರಾಗ್ಬಹುದು, ಒಳ್ಳೆ ಜ್ಞಾನ ನೀಡೋರಾಗ್ಬಹುದು. ಈ ತರ ಪ್ರಾರ್ಥನೆ ಮಾಡಿ ಯಾರು ನಿರಂತರವಾಗಿ ಸನ್ಮಾರ್ಗ ಪ್ರೇರಣೆ ಮಾಡ್ತಾ ಇದ್ದಾರೆ ಅಂಥವ್ರು ಎಲ್ಲರೂ ಗುರುಗಳು ಅಂತ ಇದು ಬಂತು. ಇದಾದ್ಮೇಲೆ ಹಿರಣ್ಯ ಗರ್ಭೋಪದೇಶೇನ ವಿನ ಅಂತ ಇದೆ. ಅಂದ್ರೆ ಮದೇವರ ಉಪದೇಶ ಇಲ್ದೇನೆ ಯಾರು ಮುಕ್ತಿಗೆ ಹೋಗಲ್ಲ. ಅದಕ್ಕೊಂದು ವಾಕ್ಯ, ಶ್ರುತಿ ವಾಕ್ಯ, ವೇದದ ವಾಕ್ಯ ಕೊಡ್ತಾರೆ. ವೇದ ವಾಕ್ಯ ಉದಾಹರಣೆ, ಯೋ ಯೋ ಭಾವೋ, ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ, ಯೋ ಯೋ ಭಾವೋ ದೇವತಾನಾಂ ವಿಭುಕ್ತೌ ತತ್ತತ್ ಪ್ರಾಪ್ತೌ ಸದ್ಗುಣಾನೀಶಿತುಶ್ಚ ಬ್ರಹ್ಮಾದಿಶತ್ಯಥ ತಾಂಸ್ತೆ ವಿಚಿಂತ್ಯ ತತ್ತದ್ ಭಾವಂ ಪ್ರಾಪ್ತುವಂತ್ಯಾತ್ಮಶಕ್ತ್ಯ. ಬ್ರಹ್ಮದೇವರು ದಿಶತಿ ಅಂದ್ರೆ ಉಪದೇಶ ಕೊಡ್ತಾರೆ. ಅಂದ್ರೆ ಯಾವ ರೀತಿ ದೇವತೆಗಳು ಮುಕ್ತಿಯನ್ನ ಪಡಿಬೇಕು, ಅದಕ್ಕೆ ಯಾವ ರೀತಿ ಧ್ಯಾನ ಮಾಡಬೇಕು, ಭಗವಂತನು ಯಾವ ಗುಣಗಳ ಧ್ಯಾನ ಮಾಡಬೇಕು, ಹಾಗೆ ಅವರು ಸದ್ಗುಣಗಳನ್ನ ಪಡಿಬೇಕು. ಈಗ ನಾವು ದೇವರನ್ನ ಯಾವ ರೀತಿ ಧ್ಯಾನ ಮಾಡ್ತೀವೋ ಆ ರೀತಿ ನಮಗೂ ಒಳ್ಳೆ ಗುಣಗಳು ಬರುತ್ತೆ. ದೇವರಲ್ಲಿ ವಿಶೇಷವಾದ ಜ್ಞಾನ ಇದೆ, ದೇವರಲ್ಲಿ ವಿಶೇಷವಾದ ಆನಂದ ಇದೆ, ನಮಗೂ ಆನಂದ ಜ್ಞಾನ ಎಲ್ಲ ಸಿಗ್ತಾ ಹೋಗುತ್ತೆ. ಯಾವ ಗುಣಗಳಿಂದಾಗಿ ದೇವರ ಧ್ಯಾನನೋ ಆ ಗುಣಗಳು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಭಗವಂತ ನೀಡ್ತಾ ಹೋಗ್ತಾನೆ. ಇಲ್ಲಿ ಮೋಕ್ಷ ಕಾಲದಲ್ಲಿ ದೇವತೆಗಳು ಏನ್ ಪಡಿಬೇಕು, ಅದಕ್ಕೆ ಬೇಕಾದ ಯಾವ ಭಗವಂತನ ಗುಣಗಳನ್ನ ಪಡಿಬೇಕು, ಅದಕ್ಕೆ ಏನ್ ಧ್ಯಾನ ಬೇಕು, ಅದ್ರ ಬಗ್ಗೆ ಎಲ್ಲ ಬ್ರಹ್ಮದೇವರು ಹೇಳ್ತಾರೆ ಅಂತ ಇದೆ.
ಅವುಗಳನ್ನೆಲ್ಲ ಚಿಂತನೆ ಮಾಡಿ ಅಂದ್ರೆ ಧ್ಯಾನ ಮಾಡಿ ಮಾಡಿ ಆಯಾಯ ತಮ್ಮ ಸ್ವರೂಪವನ್ನ ಹೊಂದುತ್ತಾರೆ. ಅಂದ್ರೆ ಕೊನೆಗೆ ಬ್ರಹ್ಮದೇವರು ಉಪದೇಶ ನೀಡ್ಲೇಬೇಕು. ಆ ಉಪದೇಶ ನೀಡಿದ್ದಕ್ಕೆ ಮೋಕ್ಷ ಕಾಲದಲ್ಲಿ ನಮ್ ಸ್ವರೂಪ ಏನಿದೆಯೋ ಅದನ್ನ ನಾವು ಪಡ್ಕೊಳ್ಬಹುದು ಅಂತ ಅರ್ಥ. ಇದು ದೇವತೆಗಳ ಬಗ್ಗೆ ಹೇಳಿದ್. ದೇವತಾನಾಂ ವಿಮುಕ್ತೋ ಯಹ ಭಾವ. ಹಾಗೆ ತಾಂಸ್ತೆ ವಿಚಿಂತ್ಯ ತತ್ತದ್ಭಾವಂ ಪ್ರಾಪ್ನುವಂತಿ ಆತ್ಮಶಕ್ತಿಯ. ಅಂದ್ರೆ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಅವನು ಒಂದು ಪ್ರಾಣಿ ರೂಪದಲ್ಲಿ ಇದ್ನ, ನಿಜವಾಗಿ ಸ್ವರೂಪ ಒಂದು ಪ್ರಾಣಿಯಾಗಿತ್ತ, ಅವನು ಅದನ್ನೇ ಪಡೀತಾನೆ. ಆದ್ರೆ ಐಚ್ಛಿಕ, ಆಮೇಲೆ ಇಚ್ಛಾವಶಾತ್ ಅವನು ಏನ್ ಬೇಕಾದ್ರೆ ದೇಹ ಧರಿಸ್ಬೋದು, ಅದು ಬೇರೆ. ಅದ್ರ ನಿಜವಾದ ರೂಪ ತಂದೇನೇನಿದೆ ಆ ಜೀವಿಯ ಸ್ವರೂಪ, ಅದನ್ನೇ ಅವನು ಪಡಿಬೇಕು ಅಂತ ಆದ್ರೆ ಬ್ರಹ್ಮದೇವರು ಬ್ರಹ್ಮಾದಿಶತ್ಯಥ ತಾಂಸ್ತೆ, ಬ್ರಹ್ಮಾದಿಶತಿ ಅಂತ ಅವರ ಉಪದೇಶ ಮುಖ್ಯ ಅಂತ ಕೊಟ್ಟಿದ್ದಾರೆ ಈ ವೇದ ವಾಕ್ಯದಲ್ಲಿ. ಆದ್ರಿಂದ ಇಲ್ಲಿ ಏನ್ ತಿಳ್ಕೊಳ್ಬೇಕು ಈ ವಿಷಯದಲ್ಲಿ ಅಂದ್ರೆ, ಅವನು ಒಂದು ವಿವರಿಸ್ತಾನೆ ಒಂದು ವಾಕ್ಯ, ಇದು ಬಹಳ ಮುಖ್ಯ. ಈ ರೀತಿ ಅರ್ಥ ಮಾಡ್ಕೊಂಡೆ ಇದ್ರೆ ಭಾಷ್ಯಕ್ಕೂ ಟೀಕೆಗೂ ವಿರೋಧ ಬರುತ್ತೆ. ಭಾಷ್ಯ ಮತ್ತೆ ಟೀಕಾ, ಅದ ಜಯತೀರ್ಥರ ಟೀಕಾ, ಈ ಟೀಕಾ ಗ್ರಂಥದ ಅಭಿಪ್ರಾಯನೇ ಬೇರೆ, ಭಾಷ್ಯದ ಅಭಿಪ್ರಾಯನೇ ಬೇರೆ ಅಂತ ಆಗ್ಬಿಡುತ್ತೆ. ಅದಾಗಬಾರ್ದು ಅಂದ್ರೆ ಈ ಅಭಿಪ್ರಾಯವನ್ನ ತಿಳ್ಕೊಳ್ಬೇಕಂತೆ. ಏನು? ಅತ್ರ ಬ್ರಹ್ಮಣ ಸರ್ವೋಪದೇಷ್ಟತ್ವಂ ಸರ್ವಾನ್ ಪ್ರತಿ ಸಾಕ್ಷಾದ್ವಾ ತದಾಜ್ಞಪ್ತ ಸರ್ವಜ್ಞ ಕಲ್ಪ ಗುರುದ್ವಾರಾವ ಅಭಿಮತಂ ಸಾಕ್ಷಾದೇವ ಸರ್ವಾನ್ ಪ್ರತಿ ಭ್ರಮಿತವ್ಯಂ. ಎಲ್ಲರನ್ನ ಕುರಿತು ಬ್ರಹ್ಮದೇವರೇ ಉಪದೇಶ ಕೊಡ್ತಾರೆ ಅಂತ ಅರ್ಥ ಅಲ್ಲ ನೇರವಾಗಿ. ಹೊರತು ಬ್ರಹ್ಮದೇವರು ಒಬ್ರಿಗೆ ಆಜ್ಞೆ ಮಾಡ್ತಾರಂತೆ. ಅವರು ಸರ್ವಜ್ಞ ಕಲ್ಪರು. ಅಂದ್ರೆ ಬ್ರಹ್ಮದೇವರ ತರ ಸರ್ವಜ್ಞರಲ್ಲ, ಆದ್ರೆ ಸರ್ವಜ್ಞರ ತರ ಅಂದ್ರೆ ರುದ್ರದೇವರ ತರ ಸರ್ವಜ್ಞರಲ್ಲ, ಅವರಿಗಿಂತ ಈಶತ್ ಸರ್ವಜ್ಞರು, ಸ್ವಲ್ಪ ಕಡಿಮೆ ಸರ್ವಜ್ಞತೆ ಯಾರಿಗೆ? ಇಂದ್ರದೇವರಿಗೆ. ಈ ರೀತಿಯಲ್ಲಿ ಬ್ರಹ್ಮದೇವರಲ್ಲಿ ಸರ್ವೋಪದೇಷ್ಟೃತ್ವ ಸಾಕ್ಷಾತ್ ಆಗಿಲ್ಲ. ಎಲ್ಲರನ್ನು ಕುರಿತು ಅವರು ಸಾಕ್ಷಾತ್ ಉಪದೇಶ ಮಾಡಲ್ಲ. ಅವರು ಆಜ್ಞೆ ಮಾಡಿದ ಆ ಸರ್ವಜ್ಞ ಕಲ್ಪ ಗುರುಗಳು ಯಾರಿರ್ತಾರೋ ಅಂಥವರು ಮುಂದಿನವ್ರಿಗೆಲ್ಲ ಉಪದೇಶ ನೀಡ್ತಾ ಹೋಗ್ತಾರೆ. ಆದ್ರಿಂದಲೇ ಈ ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ ಅಂತ ಬರುತ್ತೆ. ಎಲ್ಲಾ ಕಡೆ ವ್ಯವಹಾರ ಮಾಡೋದಿರುತ್ತೆ. ಸರ್ವಜ್ಞರು ಟೀಕಾಚಾರ್ಯರಲ್ಲ, ಸರ್ವಜ್ಞರು ಮಧ್ವಾಚಾರ್ಯರು. ಸರ್ವಜ್ಞ ಕಲ್ಪಾಹ ಟೀಕಾಕಾರಾಹ ಅಂತ ಇರುತ್ತೆ. ಟೀಕಾಕಾರರು ಅಂತಂದ್ರೆ ಅದು ಜಯತೀರ್ಥರು ಗೊತ್ತು. ಹಾಗಂತೆ ಅವರೊಬ್ಬರೇ ಅಲ್ಲ, ಪದ್ಮನಾಭ ತೀರ್ಥರು ಇದ್ದಾರೆ. ಜಯತೀರ್ಥರ ಬಗ್ಗೆ ಬಂದ್ರೆ ಟೀಕಾಕಾರರು ಜಯತೀರ್ಥರೇನಿದ್ದಾರೆ ಅವರು ಸರ್ವಜ್ಞ ಕಲ್ಪಾಹ. ಕಲ್ಪ ಅಂದ್ರೆ ಅದು ಈಶತ್ ಅಂದ್ರೆ ಅಲ್ಪ ಸ್ವಲ್ಪ ಅನ್ನೋ ಅರ್ಥದಲ್ಲಿ ಬರುತ್ತೆ. ಸರ್ವಜ್ಞ ಕಲ್ಪರು ಇವರು ಅಂದ್ರೆ ಮಧ್ವಾಚಾರ್ಯರಲ್ಲ, ಇವರು ಸರ್ವಜ್ಞರಾದವರು. ಆ ಸರ್ವಜ್ಞತೆ ಇವರಲ್ಲಿಲ್ಲ, ಆದ್ರೆ ಇವರ ಯೋಗ್ಯತೆಗೆ ತಕ್ಕ ಹಾಗೆ ಈಶತ್, ಅವ್ರಿಗಿಂತ ಕಡಿಮೆ ಸರ್ವಜ್ಞತ ಇವರಲ್ಲಿದೆ. ಅದಕ್ಕೆ ಸರ್ವಜ್ಞ ಕಲ್ಪ ಅಂತ ಕರೀತಾರೆ. ಇಲ್ಲ ಸರ್ವಜ್ಞ ಟೀಕಾಕಾರ ಅಂತ ಹೇಳ್ಬೇಕು, ಯಾರು ಹಾಗೆ ಹೇಳಲ್ಲ, ಸರ್ವಜ್ಞ ಕಲ್ಪ ಅಂತಾರೆ. ಹಾಗೆ ರಾಯರಿಗೂ ಅಷ್ಟೇ ಸರ್ವಜ್ಞ ಕಲ್ಪಾಹ ಶ್ರೀ ರಾಘವೇಂದ್ರ ತೀರ್ಥ ಅಂತಾನೆ ಹೇಳ್ಬೇಕು. ಹಾಗೆ ವ್ಯಾಸರಾಜರಿಗೂ ಅಷ್ಟೇ ಸರ್ವಜ್ಞ ಕಲ್ಪಾಹ ಅಂತಾನೆ. ಯಾರಿಗೂ ಸರ್ವಜ್ಞ ಅನ್ನೋ ಶಬ್ದವನ್ನ ಬಳಸೋ ಹಾಗಿಲ್ಲ ರುಜುದೇವತೆಗಳನ್ನು ಬಿಟ್ಟು. ವಾಯುದೇವರಿಗೆ ಸರ್ವಜ್ಞ ಕಲ್ಪಾಹ ಅಂತ ಬಳಸಬಾರ್ದಲ್ಲಿ. ಸರ್ವಜ್ಞ ಕಲ್ಪಾಹ ಮಧ್ವಾಚಾರ್ಯ ಅಂದ್ರೆ ಹೋಯ್ತು. ಅದೇ ನೀವು ಭಗವಂತನನ್ನ ಇಟ್ಕೊಂಡ್ರೆ, ಭಗವಂತ ಸರ್ವಜ್ಞ ಅಂತ ಇಟ್ಕೊಂಡ್ರೆ ಅದು ಬೇರೆ ವಿಷಯ. ಆಗ ಮಧ್ವಾಚಾರ್ಯರು ಸರ್ವಜ್ಞ ಕಲ್ಪರೆ, ಅವರು ಸರ್ವಜ್ಞರಲ್ಲ ಆ ಪಕ್ಷದಲ್ಲಿ. ಆದ್ರೆ ಜೀವ ಕೋಟಿ ಬೇರೆ. ಅಂದ್ರೆ ದೇವರ ಒಂದು ಕೋಟಿ, ಅಂದ್ರೆ ದೇವರ ಒಂದು ಗುಂಪು, ದೇವರೊಬ್ನೇ, ಆ ಗುಂಪ ಇನ್ಯಾರಿಲ್ಲ. ಲಕ್ಷ್ಮೀ ದೇವಿ ಒಂದು, ಇಲ್ಲ ಲಕ್ಷ್ಮೀ ಭಗವಂತ ಒಂದು ಅಂತ ಇಟ್ಕೊಂಡ್ರೆ, ಈ ಕಡೆ ಜೀವಕೋಟಿಯಲ್ಲಿ ಬ್ರಹ್ಮದೇವರಿಂದ ಶುರು ಮಾಡಿ ತೃಣರಾಶಿ ಜೀವ ಪರ್ಯಂತ. ಹಾಗಾಗಿ ಬ್ರಹ್ಮದೇವರು ಸರ್ವಜ್ಞರು, ವಾಯುದೇವರು ತತ್ಸಮಾನರೆಲ್ಲ ಸರ್ವಜ್ಞರು. ಅವರನ್ನ ಬಿಟ್ಟು ಮಿಕ್ಕಿದ ಎಲ್ಲ ಮುಂದೆ ಬರೋರು ಸರ್ವಜ್ಞ ಕಲ್ಪರಾಗ್ತಾರೆ. ಅವರವರ ಯೋಗ್ಯತೆಗೆ ಆತ್ಮಶಕ್ತಿಯ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲ ಅಂದ್ರೆ ಭಾಷ್ಯ ಟೀಕಯೋಹ ವಿರೋಧ ಪ್ರಸಂಗ. ಯಾಕೆ ಅಂತಂದ್ರೆ ತತ್ರ ಬ್ರಹ್ಮಣೋವಾ ತದಾಜ್ಞಾಪ್ತಸ್ಯ ಸರ್ವಜ್ಞ ಕಲ್ಪಸ್ಯ ಅನ್ಯಸ್ಯ ವಾ ಕಸ್ಯಚಿತ್ ಉಪದೇಷ್ಟತ್ವ ಕಥನಾದಿತಿ ಅವಧೇಯಂ. ಈಗ ಭಾಷ್ಯದಲ್ಲಿ ಏನು ಹೇಳಿದ್ದಾರೆ? ಸರ್ವೇಶಾಮೇವ ಮುಕ್ತಯೇ ಬ್ರಹ್ಮಣ ಉಪದೇಶ. ಎಲ್ರಿಗೂ ಮುಕ್ತಿ ಸಿಗಬೇಕು ಅಂದ್ರೆ ಬ್ರಹ್ಮದೇವ್ರ ಉಪದೇಶ ಆಗ್ಬೇಕು. ಉಪದೇಶ ಆಗ್ಬೇಕು ಅಂದ್ರೆ ಅವರೇ ಬಂದು ಕೊಡ್ಬೇಕು ಅಂತ ತಾನೇ ಅರ್ಥ. ಈಗ ಇವ್ರಿಗೆ ಮುಕ್ತಿ ಆಗ್ಬೇಕು ಅಂದ್ರೆ ಇವ್ರು ಬಂದು ಉಪದೇಶ ಕೊಡ್ಬೇಕು ಅಂದ್ರೆ ಅವ್ರವ್ರಿಗೆ ಗುರುಗಳಾಗ್ಬೇಕು ಅಂತ ಅರ್ಥ. ಹಾಗೆ ಎಲ್ರಿಗೂ ಮುಕ್ತಿ ಆಗ್ಬೇಕು ಅಂದ್ರೆ ಬ್ರಹ್ಮದೇವರು ಉಪದೇಶ ಕೊಡ್ಬೇಕು ಬಂತಲ್ಲ ಭಾಷ್ಯದಲ್ಲಿ. ಅನುಭಾಷ್ಯದಲ್ಲಿ ಸ್ಪಷ್ಟವಾಗಿ ಅನುವ್ಯಾಖ್ಯಾನದಲ್ಲಿ ಇದೆ ಇದು ವಿಷಯ. ಇಷ್ಟಿದ್ದಾಗ ನೀವೊಂದು ವ್ಯಾಖ್ಯಾನ ಮಾಡಿದ್ರಿ, ಬ್ರಹ್ಮದೇವರು ಅಥವಾ ಅವರ ಆಜ್ಞೆಯಿಂದ ಆಜ್ಞೆಗೆ ಒಳಪಟ್ಟ ಒಬ್ಬ ಸರ್ವಜ್ಞ ಕಲ್ಪರಾದ ಬೇರೆ ಗುರುಗಳು ಉಪದೇಶ ಮಾಡಬೇಕು, ಇದೆಲ್ಲಿದೆ ವಿಷಯ? ಇವೆಲ್ಲ ಇಲ್ವೇ ಇಲ್ವಲ್ಲ. ಅಂದ್ರೆ ಈ ವೇದವಾಕ್ಯಕ್ಕೆ ಅನುಗುಣವಾಗಿ ಈ ತರದ ವ್ಯಾಖ್ಯಾನವನ್ನೇ ಈ ವಾಕ್ಯಕ್ಕೆ ಮಾಡ್ಬಿಡ್ಬೇಕಾದ್ರೆ ಆಗ ಸಮಸ್ಯೆ ಇಲ್ಲ. ಅಲ್ಲ
ಈಗ ಉಪದೇಶದಿಂದಲೇ ಗುರುಗಳು ಅಂತ ಆಗ್ಬಿಟ್ರೆ ನಮಗಿಂತ ಉತ್ತಮರು ಅಂದ್ರೆ ನಮ್ಮ ಗುರುಗಳು ಅವ್ರು ಯಾರು ನಮ್ಗೆ ಉಪದೇಶ ಮಾಡಿರಲ್ವಲ್ಲ, ನಮ್ಗೆ ಹೇಗೆ ಗುರುಗಳಾಗ್ತಾರೆ ಅಂದ್ರೆ ಹಾಗಲ್ಲ, ಸಂಪ್ರದಾಯ ಪ್ರವರ್ತಕರು ಹಾಗೆ ಅಂತ ಆ ವಿಷಯದ ಬಗ್ಗೆ ಬಂತು. ಇದು ಉತ್ತರ ಕೊಟ್ರು. ಅಂತೂ ಇಲ್ಲಿವರೆಗೆ ಈ ಅಧಿಕರಣದ ಮುಕ್ತಾಯ ಆಯ್ತು. ಇದು ಮುಂದೆ ತಾದ್ವಿದ್ಯಾಧಿಕರಣಂ ಅಂತ, ಅಂದ್ರೆ ಈ ಅಧಿಕರಣದಲ್ಲಿ ಏನ್ ವಿಚಾರ ಮಾಡ್ತಾರೆ, ಇದು ತಾದ್ವಿದ್ಯಂ ಅಂತ ಒಂದು ಶಬ್ದ ಬಂದಿದೆ, ಇದು ಬ್ರಹ್ಮಸೂತ್ರದಲ್ಲಿ ಬರುತ್ತೆ ಮಧ್ಯದಲ್ಲಿ. ಓಂ ಪರೇಣಚ ಶಬ್ದಸ್ಯ ತಾದ್ವಿದ್ಯಂ ಭೂಯಸ್ವಾತ್ ಅನುಬಂಧ ಓಂ ಅಂತ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರದಲ್ಲಿ ಮಧ್ಯದಲ್ಲಿ ತಾದ್ವಿದ್ಯ ಅಂತ ಬರುತ್ತೆ, ತಾದ್ವಿದ್ಯಾಧಿಕರಣಂ ಅಂತ ಹೆಸರು ಕೊಟ್ಟಿದ್ದಾರೆ. ಅಷ್ಟು. ಈ ಅಧಿಕರಣದಲ್ಲಿ ಏನ್ ವಿಚಾರ ಮಾಡ್ತಾರೆ ಅಂದ್ರೆ, ಭಗವಂತರನ್ನ ಬಿಟ್ಟು, ಅವರನ್ನು ಬಿಟ್ಟು ಮೋಕ್ಷಕ್ಕೆ ಯಾವ್ಯಾವ್ದು ಸಾಧನಗಳಿದೆಯೋ ಅದರಲ್ಲಿ ಯಾವ್ದು ಶ್ರೇಷ್ಠ ಅಂತ ಒಂದು ಚರ್ಚೆ. ಜ್ಞಾನನ, ಭಕ್ತಿನ, ಯಾವ್ದು ಭಕ್ತಿ ಶ್ರೇಷ್ಠತೆಯನ್ನ ಹೇಳ್ಬೇಕು, ಭಕ್ತಿಯೇ ಶ್ರೇಷ್ಠ, ಇನ್ಯಾವುದು ಅಲ್ಲ ಅಂತ. ಅದೇ ಇದು ದೇವರ ಅನುಗ್ರಹದ ಮುಂದೆ ಅಲ್ಲ, ದೇವರ ಅನುಗ್ರಹದ ಬೇರೆ, ದೇವರ ಪ್ರಸಾದ ಬಿಟ್ಟು ಬೇರೆ ಮೋಕ್ಷ ಸಾಧನಗಳು ಯಾವ್ದಿದೆಯೋ ಅದರಲ್ಲಿ ಯಾವ್ದು ಶ್ರೇಷ್ಠ ಅಂತ ಒಂದು ಚರ್ಚೆ ಇದೆ. ಅದೇನು ಅನ್ನೋದು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀ ಕೃಷ್ಣಾರ್ಪಣ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ನಮಸ್ಕಾರ ಗುರುಗಳೇ.